18 ಜನವರಿ 2025ರಂದು ಈ ಮಲ್ಕೂಡ್ ಕ್ರಾಸ್ ಹತ್ತಿರ HP ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ. ಆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಲಾರಿ ಟ್ಯಾಂಕ್ನಿಂದ ಡೀಸೆಲನ್ನು ಅಂದಾಜು 350 ಲೀಟರ್ಸ್ ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದದ ಮೇರೆಗೆ ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 4/2025 ಡೀಸೆಲ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಈ ಡೀಸೆಲ್ ಕಳ್ಳರನ್ನು ಹಿಡ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಲಾಗಿದೆ. DYSP ಶಂಕರಗೌಡ ನೇತೃತ್ವದಲ್ಲಿ ಜಗದೇವಪ್ಪಾಲ CPI ಕಾಲ್ಗಿ ಮತ್ತು ಶ್ರೀಮತಿ ಶೀಲಾದೇವಿ PSI ತನಿಖೆ ಮತ್ತು ಚೇತನ್ PSI, ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ HC, ಕಮಲಾಕರ್ PC, ಮಾಲಗೊಂಡ PC, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲ್ಲಪ್ಪ, ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ. ಈ ತಂಡ ಯಾರು ಡೀಸೆಲ್ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅವರ ಪತ್ತೆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್, ಇವರು ಆರೋಪಿ ಅಲ್ವಾ, ರವಿ ನಾಯಕ್ ಲಿಗಾವತ್ ಅಲಿಯಾಸ್ ತೋತ್ಲಾ ರವಿ ಅಂತ, ಅವರು ತೋತ್ಲಾ ರವಿ ಅಂತ ಕರೀತಾರೆ. ಅವರು 39 ವರ್ಷ ಡ್ರೈವರ್ ಕೆಲಸ ಮಾಡ್ತಾರೆ. ಅವರು ನಾರಾಯಣಪೇಟೆ ಜಿಲ್ಲೆದವರು, ತೆಲಂಗಾಣ ರಾಜ್ಯದವರು. ಅವ್ರನ್ನ ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ. ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರು ಅಲಿಯಾಸ್ ಸಕ್ರಿಯಾ ಅಂತ, ಅವರು ಬುಡ್ಗಾಣಿ ತಾಂಡ ಅಂತ, ಇವ್ರ ಜೊತೆ ಇವರು ಆರೋಪಿ ಆಗಿರ್ತಾರೋ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಇವರಿಬ್ಬರು ಸೇರಿಕೊಂಡು ಈ ಡೀಸೆಲ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂದರೆ, ಈ ಹಿಂದೆ 2024 ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ 11th ತಾರೀಕು ಈ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕುಂಬರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ 4 ಟಿಪ್ಪರ್ಗಳಿಂದ 400 ಲೀಟರ್ಸು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರಣೆ ಸಮಯದಲ್ಲಿ ಹೇಳಿರ್ತಾರೆ. ಒಟ್ಟಾರೆ ಇವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳಲ್ಲಿ, ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಟೋಟಲ್ 750 ಲೀಟರ್ಸು ಡೀಸೆಲ್ನ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಕಳ್ಳತನ ಅವರು ಯಾವ ತರಹ ಮಾಡ್ತಾರೋ ಅಂದರೆ, ನೈಟ್ ಟೈಮ್ ಯಾರು ಲಾರಿಗಳನ್ನು ಒಂದು ರೆಸ್ಟಿಂಗ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ, ಅಂಥಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಡೀಸೆಲ್ ಟ್ಯಾಂಕಿಗೆ ಒಂದು ಹೋಲ್ ಮಾಡಿಸಿ ಅದರಿಂದ ಇವರು ಅವ್ರು ಬೇರೆ ಕ್ಯಾನ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಅದರಲ್ಲಿ ಅವ್ರ ಕಾರಲ್ಲಿಟ್ಟು ಕಾರ್ ಮುಖಾಂತರ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಪ್ರಾಸೆಸ್ಸಲ್ಲಿ ಈ ತನಿಖೆಯಲ್ಲಿ ನಾವು ಈ ಕಳ್ಳತನಕ್ಕೆ ಉಪಯೋಗಿಸುವಂತಹ ಕಾರ್ AP21 BM 9548 ಅದನ್ನು ಸೀಸ್ ಮಾಡಲಾಗಿದೆ. ಅದರ ಜೊತೆ ಟೋಟಲ್ ನಗದು ಹಣ 58,000 ರೂಪೀಸ್ ನಾವು ಜಪ್ತಿ ಮಾಡಲಾಗಿದೆ. ಟೋಟಲ್ ಕಾರು ಪ್ಲಸ್ ಇದು ಹಣ ಸೇರಿ ಟೋಟಲ್ 5,58,000 ನಾವು ಅಷ್ಟು ಅಮೌಂಟ್ ಪ್ರಾಪರ್ಟಿಯನ್ನು ಸೀಸ್ ಮಾಡಲಾಗಿದೆ. ಇವರು ಆರೋಪಿತರು ಯಾರಂದರೆ ತೆಲಂಗಾಣ ರಾಜ್ಯದವರಿದ್ದಾರೆ. ಇವರಿಂದ ನಮಗೆ ಈ ಡೀಸೆಲ್ ಕಳ್ಳತನ ಅನ್ನೋದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಎಸ್ಪೆಷಲಿ ಕಲಬುರಗಿ ರಿಬ್ಬನ್ಪಲ್ಲಿ ಏರಿಯಾ ಲಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು ಇವರು. ಇದರಿಂದ ನಾವು ಈ 2 ಕೇಸಸ್ಸಲ್ಲಿನೂ ನಾವು ಏನು ಡೀಸೆಲ್ ಕಳ್ಳತನ ಮಾಡಿದವರಿಗೆ ಹಿಡ್ಕೊಂಡಿದ್ದಕ್ಕೆ ನಾನು ಎಲ್ಲ ಶಾಬಾದ್ ಉಪವಿಭಾಗ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಡೀಸೆಲ್ ಟ್ಯಾಂಕಿಂದ, ಅದು ಡೀಸೆಲ್ ಟ್ಯಾಂಕ್ ಏನಿರುತ್ತೋ ಅದು ಹೋಲ್ ಹಾಕಿ ಅದರಿಂದ ಅವರು ಬೇರೆ ಕ್ಯಾನ್ ಒಳಗಡೆ ಇದು ಮಾಡ್ತಾರೆ. ಈ ನಮಗೆ 1 ವರ್ಷ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಾಸ್ಟ್ ಇಯರೂ ಆಗಿದೆ ಮತ್ತು 6 ನೋಡಿದ್ರೆ 5 ಮಂತ್ಸಿಂದ ನಮಗೆ ಇದು ಆಗಿದೆ. ಇದುವರೆಗೂ ಅವ್ರಿಗೆ ಹಿಡ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಕೇಸ್ ಆದಾಗ ಅವ್ರು ಸಿಗಲಿಲ್ಲ. ಬಟ್ ಈ ಟೈಮು ಸ್ವಲ್ಪ ಎಕ್ಸ್ಟ್ರಾ ಲೀಡ್ ಸಿಕ್ಕಿರೋದ್ರಿಂದ ನಾವು ಅವನ ಬೆನ್ನೆತ್ತು ಅವ್ರಿಗೆ ಹಿಡ್ಕೊಂಡು ದಸ್ತಗಿರಿ ಮಾಡಲಾಗಿದೆ. ಇವ್ರ ಮೇಲೆ ಅದೇ ವಾಡಿ ಕಳ್ಳತನ, ವಾಡಿ ಪೊಲೀಸ್ ಸ್ಟೇಷನಲ್ಲಿನೂ ಕುಂಬರಹಳ್ಳಿ ಕ್ರಾಸಲ್ಲಿ 400 ಲೀಟರ್ಸ್ ಡೀಸೆಲ್ ಕಳ್ಳತನ ಆಗಿದೆ ಅಂತ ಆ ಕೇಸೂ ಆಗಿದೆ. ಅದರಲ್ಲಿ ಇವರೇ ಆರೋಪಿ ಇದ್ದಾರೆ. ಇವರು ಮಾಡಿದ್ದಾಗಿ ಅವರು ಒಪ್ಕೊಂಡಿದ್ದಾರೆ ವಿಚಾರಣೆ ಸಮಯದಲ್ಲಿ. ಕಳ್ಳತನ ಈಗ ಇದು ಈಸಿ ಮೆಥಡ್ಸ್ ಎಕ್ಸ್ಪರ್ಟ್
ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಒಂದೊಂದು ಕಳ್ತನ ಭಾಗಿಯಾಗಿದ್ದಾರೆ. ಇವರಿಗೆ ಡೀಸೆಲ್ ಅನ್ನು ಈಸಿ ವೇ. ಒಂದು ನೈಟ್ ಟೈಮ್ ರೆಸ್ಟ್ ಮಾಡ್ತಾರೆ ಅವರು. ಡೇ ಟೈಮ್ ಎಲ್ಲ ಫುಲ್ ಲಾರಿ ಡ್ರೈವಿಂಗ್ ಮಾಡಿ ಅವರು ತುಂಬ ರೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಏನೇ ಶಬ್ದ ಬಂದಿದ್ರೂ ಅವ್ರು ಎಚ್ಚರ ಬರುವುದಿಲ್ಲ. ಅದು ಈಸಿಯೆಸ್ಟ್ ವೇ. ಆಮೇಲೆ ಈಗ ಟ್ಯಾಂಕ್ಸ್ನು ಈಸಿಯಾಗಿ ಅವರು ಹೋಲಿಟ್ಟು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇದೆ. ಅದೇ ನಾವು ಒನ್ ಆಫ್ ದ ಪ್ರಿಕಾಷನ್ಸು ಇದರಲ್ಲಿ ಸೇಫ್ಟಿ ಈ ಲಾರಿ ಡ್ರೈವರ್ಸ್ ಏನಂತ ನಾವು ಕೆಲವೊಂದು ಸೂಚನೆಗಳು ನೀಡಲಿಕ್ಕೆ ಬಯಸ್ತೇನೆ. ಒಂದು ತೆಲಂಗಾಣ ರಾಜ್ಯದಲ್ಲಿ ಇವರು ಇಲ್ಲಿಂದ ಕಳ್ಳತನ ಮಾಡಿಕೊಂಡು ಈ ಟ್ರ್ಯಾಕ್ಟರ್ಸ್ ಏನು ಬೇರೆ ಕಡೆ ಇಟ್ಟಂಗಿ ಬಟ್ಟಿ ಟ್ರ್ಯಾಕ್ಟರ್ಸ್ ಅವ್ರಿಗೆ ಇವರು ಮಾರಾಟ ಮಾಡ್ತಾರೆ. ಅವರಿಂದ ದುಡ್ಡು ತೊಗೊಂಡು ಇವ್ರು ಯೂಸ್ ಮಾಡ್ಕೊಳ್ತಾರೆ. ಒಂದೇ ಸ್ಪಾಟ್ ಅಲ್ಲ, ಬೇರೆ ಕಡೆನೂ ಇಲ್ಲ. ಅವ್ರು ಮಾಡಿರುವುದು ಒಂದು ಮಾಡ್ಬೋಲು ಮಾಲ್ಕೂಡು ಕ್ರಾಸ್ ಕಡೆ ಆಗಿದೆ, ಇನ್ನೊಂದು ಕುಂಬರಹಳ್ಳಿ ಕ್ರಾಸ್ ಕಡೆ ಆಗಿದೆ. ಈಗ ಅವರು ಮಾಡಬೇಕಾಗಿರೋ ಪ್ರದೇಶಗಳಲ್ಲಿ ಒಂದು ಪಬ್ಲಿಕ್ ಮೂಮೆಂಟು ಇರಲಾರದ ಸಮಯದಲ್ಲಿ ಡ್ರೈವರ್ ತುಂಬ ರೆಸ್ಟಲ್ಲಿದ್ದಾಗ ಪ್ಲಸ್ ಈಸಿ ವೇ ಆಫ್ ಟ್ಯಾಂಕ್ ಇದ್ದಾಗ, ಈಗ ಕೆಲವರ ಕಡೆ ಡೀಸೆಲ್ ಟ್ಯಾಂಕ್ ಸ್ಟ್ರಾಂಗ್ ಆಗಿರುತ್ತೆ, ಅಂಥವೆಲ್ಲ ಕಳ್ತನ ಮಾಡೋಕ್ಕಾಗಲ್ಲ. ಈಗ ಡೀಸೆಲ್ ಟ್ಯಾಂಕ್ ಎಲ್ಲಿ ವೀಕ್ ಆಗಿರುತ್ತೋ ಅದು ಈಸಿ ಆಗುತ್ತೆ ಅವರಿಗೆ. ಎಲ್ಲ ಡೀಸೆಲಲ್ಲಿ ಕಳ್ತನ ಮಾಡೋಕ್ಕಾಗಲ್ಲ. ಈಗ ಅದೇ ನಾವು ಒನ್ ಆಫ್ ದ ಸಜೆಷನ್ ಏನಂದರೆ ಉನ್ನತ ಮಟ್ಟದ ಡೀಸೆಲ್ ಟ್ಯಾಂಕು ಮತ್ತು ಲಾಕ್ ಸಿಸ್ಟಮ್ ಅಳವಡಿಸ್ಕೋಬೇಕು ಅಂತ ಹೇಳಿದ್ವಿ. ಎಲ್ಲ ಲಾರಿಗಳಿಗೂ ಈ ಸಿಸ್ಟಮ್ ಇರೋದಿಲ್ಲ, ಬಟ್ ಎಲ್ಲಿ ಇಲ್ವೋ ಅಲ್ಲಿ ಕಳ್ಳತನ ಆಗ್ತಾ ಇದೆ. ಈಗ ತಾವು ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆ ಎಲ್ಲ ಡೀಸೆಲ್ ಕಳ್ಳತನ ಆಗ್ತಾ ಇದೆ. ನಮ್ಮಲ್ಲಿ 2 ಪ್ರಕರಣಗಳು ಇವರು ಭಾಗಿಯಾಗಿರುವುದು ನಾವು ಹಿಡಿದಿರುವುದು ಒಂದು ಒಳ್ಳೆಯ. ಇಲ್ಲ, ಅವರು ಅದು ವಿಚಾರಣೆ ಮಾಡಿದೆ. ಎಲ್ಲ ಕಡೆ ಹೈವೇನ ಎಲ್ಲ ಕಡೆ ಕಾಮನ್ ಮಾಡ್ತಾರೆ ಸರ್. ನಮ್ಮವ್ರಿಗೆ ಬೆಳಕಿಗೆ ಬಂದು ಇಮಿಡಿಯೇಟಾಗಿ ಹಿಡಿದೀವಿ ಸರ್. ಇಲ್ಲ, ಅವರು ಬರೀ ತೆಲಂಗಾಣ ರಾಜ್ಯದವರಿದ್ದಾರೆ. ತೆಲಂಗಾಣಕ್ಕೆ ಹೋಗ್ಬಿಟ್ಟು ಮಾಡ್ತೀವಿ. ನೈಟ್ ಟೈಮ್ ಅವರು ಲಾರಿಯಲ್ಲಿ ಅದು ವೆಹಿಕಲಲ್ಲಿ ಕಾರಲ್ಲಿ ಇಟ್ಕೊಂಡು ಹೋಗ್ತಿದ್ರು. ಮಲ್ಕೂಡ್ ಅಂದರೆ ಈ ಮಾಡಗುಳ್ ಟು ಸೇಡಂ ರೋಡ್ ಅಲ್ಲಿ ಅಲ್ಲೊಂದು ಮಾಡ್ತಾರೆ. ಅದಾದಮೇಲೆ ನಮ್ಮಲ್ಲಿ ಕಂಪ್ಲೇಂಟ್ ಬಂದಾಗ ಗೊತ್ತಾಗುತ್ತೆ ಈ ಥರ ಇವರು ಮಾಡಿದ್ದಾರೆ ಅಂತ. ನಮ್ಮ ಟೀಮ್ PSI ಇನ್ವೆಸ್ಟಿಗೇಷನ್ ಮಾಡಗುಳು ಮತ್ತು ನಮ್ಮ ಮಾಡಗುಳು PSI ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಅಂತ ನಾನು ಒಂದಷ್ಟು ಗೈಡ್ ಮಾಡಿದ್ದೇವೆ. ಇಮಿಡಿಯೇಟ್ ಅವರು ಟೋಲ್ ಗೇಟದಲ್ಲಿ ಚೆಕ್ ಮಾಡಬೇಕಾದ್ರೆ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು. ಒಂದು K05 ಪಾಸಿಂಗ್ ಗಾಡಿ ಟೋಲ್ ಕಟ್ಟಾಗಿದೆ. CCTVಯಲ್ಲಿ ಬಂದಿದೆ. ನಮಗೆ ಆಲ್ರೆಡಿ ಒಂದಿಷ್ಟು CCTV ಹಳೆಯ CCTV ಫುಟೇಜ್, ಯಾಕಂದರೆ ಇವರು ಟಾರ್ಗೆಟೇ ಮಾಡಗೋಳದಿಂದ ಸೇಡಂ ರಿಪ್ಪಲ್ಪಲ್ಲಿ ಮತ್ತು ನಮ್ಮ ಕಲಬುರಗಿ ಟು ಶಾಬಾದ್ ವಾಡಿ ರೋಡು ಜಾಸ್ತಿ ಇದು ಹಳೆಯ CCTV ಫುಟೇಜನ್ನು ನಾವು ಚೆಕ್ ಮಾಡಿದಾಗ ಒಂದು ಮಹೇಂದ್ರ ಲೋಗಾನ್ ಗಾಡಿನೇ ಇವರು ಹೆಚ್ಚು ಉಪಯೋಗ ಮಾಡ್ತಿದ್ರು. ಮಹೇಂದ್ರ ಲೋಗಾನ್ ಒಂದು ಗಾಡಿದು ಟೋಲ್ ಕಟ್ಟಾಗಿತ್ತು, ಫಾಸ್ಟ್ಯಾಗ್ನಲ್ಲಿ ದುಡ್ಡು ಕಟ್ಟಾಗಿತ್ತು. ಅದು ಕರ್ನಾಟಕ ಪಾಸಿಂಗ್ ಇತ್ತು. ಬಟ್ ನಮ್ಮ PSI ಅವರನ್ನೆಲ್ಲ ಡಿಟೇಲಾಗಿ ಚೆಕ್ ಮಾಡಿ ಅಂತ ಹೇಳಿದ್ರು. ಡಿಟೇಲಾಗಿ ನಾನು ಚೆಕ್ ಮಾಡಿದಾಗ ಗೊತ್ತಾಯಿತು ಆ ಮಹೇಂದ್ರ ಲೋಗಾನ್ ಗಾಡಿಗೆ ಫಾಸ್ಟ್ಯಾಗು ಚೆಸ್ಸಿ ನಂಬರ್ ಮೇಲೆ ಕಟ್ಟಾಗಿತ್ತು. ಬಟ್ ಗಾಡಿ ನಂಬರ್ ಬೇರೆ ಇದ್ದರೂ ಕೂಡ ಚೆಸ್ಸಿ ನಂಬರ್ಗೆ ಟ್ಯಾಗ್ ಇರೋದ್ರಿಂದ ಚೆಸ್ಸಿ ನಂಬರ್ಗೆ ದುಡ್ಡು ಕಟ್ಟಾಗಿತ್ತು. ಅದರ ಡೀಟೇಲ್ ಹೋದಾಗ ಗೊತ್ತಾಯಿತು ಇದು ಯಾರು ಗಾಡಿ ಅಂತ. ಅವಾಗ ಗೊತ್ತಾಯಿತು ಇವರು ಮಾಡಿದಾಗ ಅಂತ. ಅವಾಗಿಂದ ನಾವು ಫಾಲೋಅಪ್ ಮಾಡಿ ಇದು ಮಾಡಿದಾಗ ಇದು ಸಕ್ಸಸ್ ಆಗಿತ್ತು. ಫಾಸ್ಟ್ಯಾಗ್ ಹೆಡ್ಡೇಕ್ ಆಗಿತ್ತು, ಡಿಟೆಕ್ಟ್ ಮಾಡಿದೆ ನಾವು ಫಾಸ್ಟ್ಯಾಗ್ ನಂಬರ್ ಪ್ಲೇಟ್ ಫಾಸ್ಟ್ಯಾಗ್ ಅಟ್ಯಾಚ್ಡ್ ವಿತ್ ಚೆಸ್ಸಿ ನಂಬರ್, ನಾಟ್ ರಿಜಿಸ್ಟರ್ ನಂಬರ್ ಪ್ಲೇಟ್ ಇಲ್ಲ ಆಗಿಲ್ಲ.